ಗುಲ್ಬರ್ಗ ಮತ್ತು ಹುಬ್ಬಳ್ಳಿಯಲ್ಲಿ ಕೆಲವರನ್ನ ಬಂಧಿಸಿದ್ದಾರೆ. ಹಲವರು ಮುಸಲ್ಮಾನರು ಇದ್ದಾರೆ. ಈ ಪ್ರಕರಣದಲ್ಲಿ ಇರುವವರೆಲ್ಲರೂ ಕೂಡ ರಾಮ ಭಕ್ತರ, ಅವರೆಲ್ಲರೂ ಕೂಡ ಕಾರಸೇವಕರ. ಬಳಸಿ ಬಿಸಾಡುವ ಸಂಸ್ಕೃತಿ ಬಿಜೆಪಿಯಲ್ಲಿದೆ. ಆ ಸಂಸ್ಕೃತಿಯನ್ನು ಬೆಳೆಸ್ಕೊಟ್ಟವರೇ RSS. ಸಮಯ ಸಂದರ್ಭಗಳನ್ನು ಉಪಯೋಗಿಸಿಕೊಂಡು ಬೀದಿ ಹೆಣ ಆಗಿಸಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ನೀಚ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಅದರ ಪ್ರಾಯೋಜಕತ್ವದ ಮುಂದುವರೆದ ಭಾಗವೇ ಬಿಜೆಪಿ ಕರ್ನಾಟಕದಲ್ಲಿ ಇಂದು ನಡೆಸ್ತಾ ಇರುವಂಥ ಪ್ರತಿಭಟನೆ. ಸ್ನೇಹಿತರೆ ನಮಸ್ಕಾರ, ನಾನು ಹನುಮೇಗೌಡ. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಶ್ರೀರಾಮನ ಕರಸೇವಕರನ್ನು ಬಂಧಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಹೊರಿಸಿದಂತಹ ಕರ್ನಾಟಕ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಅದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಇದಕ್ಕೆ ನೇತೃತ್ವವನ್ನು ವಹಿಸಿರುವಂತಹ ಕರ್ನಾಟಕದ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ, ರಾಮ ಭಕ್ತರನ್ನು ಬಂಧಿಸಿ ರಾಮ ವಿಚಾರಕ್ಕೆ ಅಥವಾ ಶ್ರೀರಾಮನ ಮಂದಿರ ಉದ್ಘಾಟನೆಗೆ ತೊಂದರೆ ಕೊಡುವಂತಹ ಅಥವಾ ರಾಮ ಭಕ್ತಿಯ ವಿರುದ್ಧ ಹಿಂದೂಗಳಿಗೆ ಅನ್ಯಾಯವನ್ನು ಮಾಡ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಅವರು ಇಡೀ ರಾಜ್ಯಾದ್ಯಂತ ದೊಡ್ಡ ಒಂದು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಏನು ಅಂತ ಹೇಳಿದರೆ, ಗುಲ್ಬರ್ಗ ಮತ್ತು ಹುಬ್ಬಳ್ಳಿಯಲ್ಲಿ ಕೆಲವರನ್ನು ಬಂಧಿಸಿದ್ದಾರೆ. ಆ ಬಂಧಿಸಿರುವಂಥ ವ್ಯಕ್ತಿಗಳ ಪೈಕಿ ಸುಮಾರು 36 ಜನರನ್ನು ಬಂಧಿಸಿದ್ದಾರೆ. 36 ಬಂಧಿಸಿರುವಂಥ ಈ ಜನರ ಪೈಕಿ ಹಲವರು ಕಳ್ಳತನ, ದರೋಡೆ, ದೊಂಬಿ, ಅಪಘಾತ ಇತ್ಯಾದಿ ವಿಚಾರಗಳಲ್ಲಿ ಬಂದಿಯಾಗಿದ್ದಾರೆ. ಕೇಸ್ ದಾಖಲಾಗಿದೆ. ಇಂತಹ ಕೇಸ್ ದಾಖಲಾದಂತಹ ವ್ಯಕ್ತಿಗಳ ಪೈಕಿ ಹಲವರು ಮುಸಲ್ಮಾನರು ಇದ್ದಾರೆ. ಹಾಗಿದ್ರೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಈ ಪ್ರಕರಣದಲ್ಲಿ ಇರುವವರೆಲ್ಲರೂ ಕೂಡ ರಾಮ ಭಕ್ತರ, ಅವರೆಲ್ಲರೂ ಕೂಡ ಕಾರಸೇವಕರ. ಹಾಗಿದ್ದರೆ ಇದರಲ್ಲಿ ಇರುವಂತಹ ಕಾರಸೇವಕರು ಎಷ್ಟು ಜನ ಅನ್ನುವಂಥದ್ದನ್ನು ಏನಾದರೂ ಪ್ರಶ್ನೆ ಮಾಡಿದರೆ, ಈಗ ನಮಗೆ ತಿಳಿದು ಬಂದಿರುವಂಥ ಪ್ರಕಾರ ಒಬ್ಬ ವ್ಯಕ್ತಿ ಆತ ಕರಸೇವಕ. ಆ ಕರಸೇವಕ ಆತನ ಹೆಸರು ಶ್ರೀಕಾಂತ ತಂದೆ ಕೃಷ್ಣ ಪೂಜಾರ್ ಅಂತ ಹೇಳಿ. ಆತನಿಗೆ ಗಾಯದ ವಿಚಾರದಲ್ಲಿ ಅವರ ಮೇಲೆ FIR ಆಗಿದೆ. ಆದರೆ ಇನ್ನೂ ಅನೇಕ ವ್ಯಕ್ತಿಗಳು ಅಲ್ಲಿ ಮುಸಲ್ಮಾನರು ಮತ್ತು ಇತರರು ಅವರ ಮೇಲೆ ಆಗಿದೆಯಲ್ಲ, ಆ ಎಲ್ಲವೂ ಕೂಡ ಕಾರಸೇವಕರ ಮೇಲೆ ಆದಂಥ ದೂರುಗಳು ಇವು ಅಂತ ಇವರು ಒಪ್ಕೊಳ್ತಾರ? ಹಾಗಿದ್ರೆ ಈ ಮುಸಲ್ಮಾನರು ಕೂಡ ಕಾರಸೇವಕರು ಅಂತೇಳಿ ಇವರು ಒಪ್ಕೊತಾರ ಅನ್ನೋಂಥ ಪ್ರಶ್ನೆಯನ್ನು ನಾನು ಈ ಸಂದರ್ಭದಲ್ಲಿ ಮೊದಲನೆಯದಾಗಿ ಪ್ರಶ್ನೆಯನ್ನು ಮುಂದೆ ಇಡ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ನಾನು ಇದೇ BJPಯವರಿಗೆ ಕೇಳ್ತೀನಿ, ಈ ಕಾರಸೇವೆ ಆಗದಂಥದ್ದು 1992ನೇ ಇಸ್ವಿ, ಮೊದಲನೇ ಬಾರಿಗೆ 90ನೇ ಇಸ್ವಿ, ಅದಾದ ನಂತರ 92ರಲ್ಲಿ ಈ ಘಟನೆ ನಡೆಯುತ್ತೆ. ಅಲ್ಲಿಂದ ಇಲ್ಲಿಯವರೆಗೆ ಇಷ್ಟು ವರ್ಷಗಳು ಈ ಪ್ರಕರಣಗಳು ಯಾಕೆ ಹಾಗೆ ಇದ್ದವು? ಒಂದು ಗಾಯದ ಪ್ರಕರಣ ಅಂದರೆ ಆ ಗಾಯದ ಪ್ರಕರಣವನ್ನು 30 ವರ್ಷಗಳ ಕಾಲ ಏಕೆ ತಡೆ ಹಿಡ್ಕೊಂಡಿದ್ರು? ಇದು ಕಾಂಗ್ರೆಸ್ನವರು ಏನಾದರೂ ದುರುದ್ದೇಶದಿಂದ ಅಥವಾ ಉದ್ದೇಶಪೂರ್ವಕವಾಗಿ ಅದನ್ನು ಇಟ್ಕೊಂಡಿದ್ರು ಅಂತ ಅನ್ನೋಂಥದ್ದನ್ನು ಒಮ್ಮೆ ನಾವು ಲೆಕ್ಕಾಚಾರ ಮಾಡಿದರು. 2 ಬಾರಿ BJP ಸರ್ಕಾರ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸಿತ್ತು. 2008ರಿಂದ 13 ಹಾಗೆ 2019ರಿಂದ 23ರವರೆಗೆ 2 ಅವಧಿಯಲ್ಲಿ ಸುಮಾರು 10 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸ್ತಲ್ಲ. ಆಗ ಯಾಕೆ ಈ ಕೇಸುಗಳನ್ನು ಸಂಪೂರ್ಣ ಮುಕ್ತಾಯ ಮಾಡಲಿಲ್ಲ? ಅಂದರೆ ಇಲ್ಲಿ ಒಂದು ವಿಚಾರವನ್ನು ನಾನು ಪದೇ ಪದೇ ನನ್ನ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಅದು ಏನು ಅಂದರೆ, ಈ ದೇಶದ ಬಹುಸಂಖ್ಯಾತ ಶೂದ್ರರನ್ನು, ಅವರ ಭಾವನೆಗಳನ್ನು ಅರಳಿಸಿ ಕೆರಳಿಸಿ ಕೋಮು ಭಾವನೆಯನ್ನು ಬಿತ್ತಿ ಬೆಳೆಸಿ ಅವರನ್ನು ದುರ್ಬಳಕೆ ಮಾಡ್ಕೊಳ್ತಾರೆ. ಕೆಲವೊಮ್ಮೆ ಅವರ ಹೆಣಗಳು ಸಿಕ್ಕಿರೆ ಅದನ್ನು ಕೂಡ ದುರ್ಬಳಕೆ ಮಾಡ್ಕೊಳ್ತಾ ಬಂದಿದ್ದಾರೆ. ಅದೇ ಕಾರಣಕ್ಕೆ 1992ನೇ ಇಸ್ವಿನಲ್ಲಿ ಘಟಿಸಿದಂತಹ ಈ ಪ್ರಕರಣವನ್ನು ಇವರು ಬಾಕಿ ಇಟ್ಕೊಂಡು ಪೆಂಡಿಂಗ್ ಇಟ್ಕೊಂಡು ಬಂದರ? ಇದು ಅತ್ಯಂತ ಮುಖ್ಯವಾದಂಥ ಯಕ್ಷ ಪ್ರಶ್ನೆ ಆಗಿದೆ. ಇದೇ ಸಂದರ್ಭದಲ್ಲಿ ಈ 10 ವರ್ಷಗಳ ಅವಧಿಯಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರುಗಳ ಮೇಲೆ ಏನು ಕೇಸ್ಗಳನ್ನು ದಾಖಲಿಸಿದರು, ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡಿದರು, ಅಥವಾ ಇದನ್ನು NIಗೆ ಅಥವಾ
ಬೇರೆ ಬೇರೆ CBIಗೆ ಕೊಟ್ಟಂತಹ ಪ್ರಕರಣಗಳಿದ್ದಾವೆ. ಅವನ್ನೆಲ್ಲ ಏನು ಮಾಡಿದರು ಇದನ್ನು ನಾವು ನೋಡಬಹುದು. ಶಿವಮೊಗ್ಗದಲ್ಲಿ ನಡೆದಂತಹ ಸಂತೋಷ್ ಘಟನೆ ಇರಬಹುದು, ಅಥವಾ ನೆಟ್ಟಾರಿನ ಆ ವ್ಯಕ್ತಿಯ ಕೊಲೆಯ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಿನ ಬೆಳಿಗ್ಗೆ ಆದರೆ ಏನು ಪತ್ರಿಕಾ ಪ್ರಕಟಣೆ ಕೊಟ್ಟು ಬಹುಮಾನವನ್ನು ಘೋಷಣೆ ಮಾಡ್ತಿದ್ದೀರಿ. ಹಾಗಿದ್ದರೆ BJPಯ ಸರ್ಕಾರದ ಅವಧಿಯಲ್ಲಿ ಇದನ್ನು ತನಿಖೆ ಮಾಡಲಿಕ್ಕೆ, ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇರಲಿಲ್ವಾ ಅನ್ನೋಂಥ ಪ್ರಶ್ನೆಯನ್ನು ನಾನು ಈ ಸಂದರ್ಭದಲ್ಲಿ ಮುಂದೆ ಇಡ್ತಾ ಇದ್ದೀನಿ. ಮತ್ತು ಇದೇ ಸಂದರ್ಭದಲ್ಲಿ ನಾನು ಇದೇ BJPಯವರಿಗೆ ಅತ್ಯಂತ ಗಂಭೀರವಾದಂಥ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಸಮಯ ಸಂದರ್ಭಕ್ಕೆ ತಕ್ಕಂತೆ ಹಿಂದೂ ವಿಚಾರಗಳನ್ನು ಬೀದಿಗೆ ಎಳ್ಕೊಂಬಂದು, ಹಿಂದುತ್ವ ಅಥವಾ ರಾಮ ಅಥವಾ ಮತ್ಯಾವುದೋ ವಿಚಾರಗಳನ್ನು ಎಳ್ಕೊಂಬಂದು BJP ಅಧಿಕಾರವನ್ನು ಹಿಡಿಯುವಂಥ ಒಂದು ಕುತಂತ್ರ ಹೇಗೆ ನಡೀತಾ ಇದೆ ಅನ್ನೋಂಥದಕ್ಕೆ ಒಂದು ಹಳೆಯ ಒಂದು ಘಟನೆಯನ್ನು ನಾನು ನೆನಪನೆ ಮಾಡಲೇಬೇಕಾಗಿದೆ. ಯಾವ ಒಂದು ಭಟ್ಕಳದಲ್ಲಿ ಡಾಕ್ಟರ್ ಚಿತ್ತರಂಜನ್ ಅವರ ಹತ್ಯೆಯನ್ನು ಮಾಡಿದರು, ಅದಾದ ನಂತರ ಸದಾಶಿವ ಆಯೋಗದ ಮೂಲಕ ವರದಿಯನ್ನು ಪಡೆಯಲಾಯಿತು. ಆ ವರದಿಯನ್ನು ಕಾಂಗ್ರೆಸ್ ಸರ್ಕಾರ ತೆಗಿಲಿಲ್ಲ, ಬಿಟ್ಬಿಡೋಣ. BJP ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ, ಯಾಕೆ ತೆಗಿಲಿಲ್ಲ? ಅದು ವರದಿಯನ್ನು ಯಾಕೆ ಬಿಚ್ಚಿಡಲಿಲ್ಲ? ಅದರ ಸಂಪೂರ್ಣ ತನಿಖೆಯನ್ನು ಯಾಕೆ ಮಾಡಿಸಲಿಲ್ಲ? 10 ವರ್ಷಗಳು ಅಧಿಕಾರದಲ್ಲಿತ್ತಲ್ಲ, ಅದಕ್ಕೂ ಹೆಚ್ಚಿಗೆ ಹೇಳಬಹುದು. ಅದಕ್ಕೆ ಹಿಂದೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ಅವಧಿಯಲ್ಲೂ ಕೂಡ 1.5 ವರ್ಷ ಇತ್ತು. ಅದನ್ನು ತಗೊಂಡಾಗ 10 ವರ್ಷಕ್ಕೆ ಮೀರಿದಂತೆ ಅಧಿಕಾರ ಹಿಡಿದ ಸಂದರ್ಭದಲ್ಲಿ ಇಂತಹ ಹಲವು ಘಟನೆಗಳನ್ನು ಯಾಕೆ ಜೀವಂತ ಇಟ್ಟರು ಅಂತ ಹೇಳಿದರೆ, ಸಮಯ ಸಂದರ್ಭ ಬಂದಾಗ ಬಳಕೆ ಮಾಡ್ಕೊಳ್ಳೋದು, ಉಳಿದಂತೆ ಅದನ್ನು ಬಿಸಾಕೋದು, ಬಳಸಿ ಬಿಸಾಡುವ ಸಂಸ್ಕೃತಿ BJPಯಲ್ಲಿದೆ. ಆ ಸಂಸ್ಕೃತಿಯನ್ನು ಬೆಳೆಸ್ಕೊಟ್ಟವರೇ RSS. ಇದರ ಪರಿಣಾಮವಾಗಿ ಸಮಯ ಸಂದರ್ಭಗಳನ್ನು ಉಪಯೋಗಿಸ್ಕೊಂಡು ಅವರ ಈಚೆಗೆ ಕರ್ಕೊಂಬಂದು ಅವರನ್ನು ಬೀದಿ ಹೆಣ ಆಗಿಸಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ನೀಚ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಅದರ ಪ್ರಾಯೋಜಕತ್ವದ ಮುಂದುವರೆದ ಭಾಗವೇ BJP ಕರ್ನಾಟಕದಲ್ಲಿ ಇಂದು ನಡೆಸ್ತಾ ಇರುವಂಥ ಪ್ರತಿಭಟನೆ. ಸ್ನೇಹಿತರೆ, ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಕಾಂಗ್ರೆಸ್ ಯಾವ ರಾಮ ಮಂದಿರದ ವಿರುದ್ಧವೂ ಇಲ್ಲ ಅಥವಾ ಪರವಾಗಿಯೂ ಇಲ್ಲ ಅಂತ ನಾನು ನೇರವಾಗಿ ಹೇಳಬಲ್ಲೆ. ಇವತ್ತು ರಾಮ ಮಂದಿರ ಕಟ್ತಾ ಇರುವಂಥದ್ದು, ನಡೆಸ್ತಾ ಇರುವಂಥದ್ದು ಅದು BJP ಪ್ರಾಯೋಜಿತ ರಾಮ ಮಂದಿರ. ಹಾಗಾಗಿ ಅವರ ದಾರಿಯಲ್ಲಿ ಅವರಿದ್ದಾರೆ, ಇವರ ದಾರಿಯಲ್ಲಿ ಇವರಿದ್ದಾರೆ. ಆದರೆ ವಿನಾಕಾರಣ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಸರು ಏರಿಸುವಂತಹ ಕೆಲಸಕ್ಕೆ BJP ಮುಂದಾಗಿದೆ. ಇಂತಹ ನೀಚತನದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.